ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಇವಾಗ ಏರ್ಪೋರ್ಟ್ಗೆ ಹೋಗ್ತಾ ಇದೀವಿ. ಸೊ ಎಲ್ಲರಿಗೂ ಬಾಯ್ ಹೇಳೋಣ ಅಂತ. ಬಾಯ್ ಸೋನಾ, ಹ್ಯಾಪಿ ಜರ್ನಿ. ಬಾಯ್, ಟೇಕ್ ಕೇರ್. ಗೈಸ್, ನಮ್ಮ ಮಮ್ಮಿ ಡ್ಯಾಡಿ ಬರ್ತಾರೆ ಜೊತೆಗೆ ಅಲ್ಲಿ ಗಂಟ. ಸುಮ್ಮನೆ ಇಲ್ಲಿಂದ ಬಿಲ್ಡಪ್ ಬಾಯ್ ಬಾಯ್ ಅಂತವ್ರೆ. ಸೊ ನಮ್ಮ ಅತ್ತೆ ನನ್ನ ಮೈದನ್ನ ಕೆಳಗಡೆ ಬಂದು ಡ್ರಾಪ್ ಮಾಡ್ತಾರೆ. ಆಲ್ಮೋಸ್ಟ್ ಇವಾಗ ಎಲ್ಲರೂ ಬಾಯ್ ಬಾಯ್. ಯಾಕೆ ಹಂಗ ಅಂತ್ಯಾ? ಸೊ ನಮಗೆ ಡ್ರಾಪ್ ಮಾಡ್ತಿರೋದು ನಮ್ಮ ಮಿಸ್ಟರ್ ಸಿಸಿ. ಸೊ ನಾನು ಇವಾಗ ನಮ್ಮ ಮಮ್ಮಿ ಮನೆಯವ್ರಿಗೂ ರೀಚ್ ಆಗಿದ್ದೀವಿ. ನಾನು ನಮ್ಮ ಮಮ್ಮಿ ಮನೆಯಿಂದ ಎಲ್ಲರಿಗೂ ಬಾಯ್ ಹೇಳಿ ಇವನೇನು ಬಿಟ್ಟಿಲ್ಲ ಗೈಸ್. ಇವಾಗ ಓಕೆ ನಿತಿ ಬಾಯ್. ನಿನಗೇನು ತರಬೇಕು? ಎಷ್ಟು ಒಳ್ಳೆ ಮನಸ್ಸು ನಿಂತಿದ್ದು. ಸೊ ಗೈಸ್, ಎಲ್ಲರಿಗೂ ಬಾಯ್ ಹೇಳ್ಬಿಟ್ಟು ಹೋಗೋಣ. ಬಾಯ್ ಹೇಳ್ತಾ ಇದ್ದೀನಿ. ಬಾಯ್ ಮಿಸ್ ಯು ಫಾರ್ 1 ವೀಕ್. ನಾನು ನಿಮಗೆ ಕಾಲೇ ಮಾಡಲ್ಲ. ಓಕೆ, ನಾನು ಮಾಡ್ತೀನಿ. 1 ವೀಕ್ ಕಾಲೇ ಮಾಡಲ್ಲ ನಿಮಗೆ. ಓಕೆನಾ? ಬಾಯ್. ಎಲ್ಲರೂ ಇಲ್ಲೇ ಇದ್ದಾರೆ. ಲಗೇಜ್ ಎಲ್ಲ ಎತ್ಕೊಂಡು ಈ ಕಾರಿಗೆ ಹಾಕ್ತಿದ್ದಾರೆ. ಇಲ್ಲಿಂದ ಈ ಕಾರಿಂದ ಹೋಗೋದೆಲ್ಲ. ಹಾಂ, ಇಲ್ಲಿ ಇವನು ಗೈಸ್, ಇವನೇ ಪಪ್ಪ ಎತ್ತಿಡ್ತಿರೋದು ಲಗೇಜ್. ಅಕ್ಕ 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 ಅಂತ ನಮ್ಮ ಸಂಜುನು ಹೆಲ್ಪ್ ಮಾಡ್ತಿದ್ದಾನೆ. ಥ್ಯಾಂಕ್ ಯು ಸಂಜು. ಇವಾಗಲೇ ನಮ್ಮ ಮಮ್ಮಿ ಡ್ಯಾಡಿ ಬರಲ್ಲ ಅಂದಿದ್ರು. ಇವಾಗ ಎಲ್ಲರೂ ಬಂದು ಡ್ರಾಪ್ ಮಾಡ್ತಿದ್ದಾರೆ. ನಮ್ಮ ಮಮ್ಮಿ ಡ್ಯಾಡಿ ಮತ್ತೆ ಸಂಜಯ್. ಸೊ 3 ಜನ ಡ್ರಾಪ್ ಮಾಡ್ತಿದ್ದಾರೆ. ಸಂಜಯ್ ಕಾಣಿಸ್ತಿಲ್ವಾ? ಓಕೆ, ನೋಡ್ಕೊಳ್ಳಿ ನೀಟಾಗಿ. ಕಾಣಿಸ್ತಾ ಇದ್ದೀನಿ. ಸೊ 3 ಜನ ಬಂದು ನನಗೆ ಡ್ರಾಪ್ ಮಾಡ್ತಿದ್ದಾರೆ. ನಾನು ಡ್ರಾಪ್ ಮಾಡ್ತಾ ಇದ್ದೀನಿ. ಇವರು ಡ್ರಾಪ್ ಮಾಡ್ತಿದ್ದಾರೆ. ಸೊ ನಾನು ಆರಾಮಾಗಿ ಒಬ್ಳೆ ಹೋಗೋಣ ಅಂತ. ಬುರ್ಜ್ ಖಲೀಫಾ ನೋಡ್ತಾರೆ. ಹಲೋ, ಫ್ಲೈಟ್ ಓಡಿಸೋರೆ ಇವರು. ಸ್ವಲ್ಪ ಊಟ ಆಯ್ತು. ಲೈಟಾಗಿ ಊಟ ಮಾಡಿದ್ದೀನಿ. ನಾನಂತೂ ಜಾಸ್ತಿ ಊಟ ಹೇಳಿದಾರಲ್ಲ ಅಣ್ಣ ಅಷ್ಟೇ. ಸೊ ಚೆನ್ನಾಗಿ ಊಟ ಮಾಡಿ ಇವಾಗ ಏರ್ಪೋರ್ಟಿಗೆ ರೀಚ್ ಆಗಿ ಇವಾಗಲೇ ನನಗೆ ಟಯರ್ಡ್ ಆಗಿ ನಿದ್ದೆ ಬರ್ತೈತೆ. ಇನ್ನೇನು ಮಾಡ್ತೀರಾ? ಅರ್ಲಿ ಮಾರ್ನಿಂಗ್ 4 o'clock ಗೈಸ್ ಫ್ಲೈಟ್ ಇರೋದು. ಇವಾಗ ಎಷ್ಟು ಟೈಮು? 11:30 ಗೈಸ್. ನಾವು ಹೋಗಿ ಚೆಕ್-ಇನ್ ಆಗಿ ಇಮಿಗ್ರೇಷನ್ ಎಲ್ಲ ಮಾಡೋಷ್ಟರಲ್ಲಿ ಆಗುತ್ತೆ. ಸೊ ಫ್ಲೈಟ್ ರೀಚ್ ಆದಮೇಲೆ, ಏರ್ಪೋರ್ಟ್ ರೀಚ್ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ ಇವಾಗ. ನಮ್ಮಕ್ಕ ಹೆಂಗೆ ಹೋಗಿದ್ರೆ ಫಸ್ಟ್ ಟೈಮು ನೀನು ಹೇಳ್ತಾನೆ ಸ್ಟೋರಿ. ನಾನು ಹೇಳ್ತೀನಿ ಗೈಸ್, ಹೋಗ್ತಾ ಹೇಳ್ತೀನಿ ನನ್ನ ಲಾಸ್ಟ್ ಎಕ್ಸ್ಪೀರಿಯನ್ಸ್ ದುಬೈದು. ರೀಚ್ ಆಗ್ತಾ ಇದ್ದೀವಿ. ಆಲ್ಮೋಸ್ಟ್ 12 o'clock ಆಗಿದೆ. ನನಗಂತೂ ಇವಾಗಲೇ ನಿದ್ದೆ ಬರ್ತಾ ಇದೆ. ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಬೆಳಗಿಂದ ನಿದ್ದೆನೇ ಇಲ್ಲ. ಫುಲ್ ಟಯರ್ಡ್. ಇವಾಗ ನಾನು ಮಲ್ಕೊಂಡ್ರೆ ಅವ್ರು ಎದ್ದಿರ್ತಾರೆ. ಸಂಜು, ನೀನ್ ಫಸ್ಟ್ ಟೈಮ್ ಹೋದ್ರೆ ಹಿಂಗೆ ಇರುತ್ತೆ. 5 ನಿಮಿಷ ಮುಂಚೆನೆ ಎದ್ದಿಟ್ಕೊಂಡಿರ್ತೀನಿ. ಸ್ಟಾಪ್ ಬಂದು ಇಳಿರಪ್ಪ ಅಂತ. ನಾನು ಟ್ರೈನಲ್ಲಿ ಹೋಗೋದು. ಹೌದಾ? ಇಲ್ಲ, ನಾವು ಫ್ಲೈಟಲ್ಲಿ ಹೋಗಿದ್ದೀವಪ್ಪ. ಸೊ ಅದರಲ್ಲೇನು ಟೆನ್ಷನ್ ಇಲ್ಲ. ನಾನು ಏನು ಹೇಳಬೇಕು ಅಂದರೆ, ನಿನ್ನೆ ನಮ್ಮ ಮಮ್ಮಿ ಒಂದು ಫಂಕ್ಷನ್ಗೆ ಹೋಗಿದ್ರು ನಮ್ಮ ಮನೆಯಿಂದ. ಆಯಿತಾ? ಸೊ ಎಷ್ಟೊತ್ತಿಗೆ ಮಮ್ಮಿ ಹೋಗಿದ್ದು ನೀವು? ನಾವು ಮನೆ 7:30. ವಾಪಸ್ ಬರುವಾಗ ಎಲ್ಲೋಗಿದ್ರಿ ಮಾ? ಬಸ್ ಬನ್ನರಘಟ್ಟಕ್ಕೆ ಹೋಗ್ಬಿಟ್ಟಿದ್ರಿ. ಝೂ ಹತ್ರ ಹೋಗ್ಬಿಟ್ಟಿದ್ದಾರೆ. ಒಂದು 10 ಕಿಲೋಮೀಟರ್ ಕಿಲೋಮೀಟರ್. ಎಷ್ಟು ಮಧ್ಯರಾತ್ರಿ ಆಲ್ಮೋಸ್ಟ್ 11 ಕಾಲ ಆಗ್ಬಿಟ್ಟಿದೆ. ಅಂತ ನಾಯಿಗಳು ಕಣ್ಣುಗಳು ಮಿಂಚ್ತಾ ಇದೆ. ಚಿರತೆ ಹೋಗಿರೋ ಜಾಗ ಅದು. ಅಯ್ಯಪ್ಪ, ಸಂಜೆ ಇದನ್ನ ಅಂತ ನೋಡಕ್ ಹೋಗಿರೋದು. ಅಲ್ಲ, ಆಲ್ಮೋಸ್ಟ್ 11 ಗಂಟೆ ಆಗಿತ್ತಲ್ಲ. ನಮ್ ಸಂಜೆ ಕಳ್ದೋಗ್ಬಿಟ್ಟಿದ್ದ ಅಂತ ನೋಡಕ್ ಹೋಗಿದ್ದು. ಅಲ್ಲ, 11 ಗಂಟೆ ಆಗಿತ್ತಲ್ಲ. 11:15. ಓ ಮೈ ಗಾಡ್, ಪಾಪ ನಮ್ಮ ಮಮ್ಮಿ ಅಂತೂ ಫುಲ್ ಟೆನ್ಸ್ಡ್ ಆಗ್ಬಿಟ್ಟಿರ್ತಾರೆ. ಹೌದೌದು. ಅದ್ರಲ್ಲಿ ನಮ್ ಡ್ಯಾಡಿ ಜಾಕೆಟ್ ಎಲ್ಲ ಬಿಚ್ಚಿ ಹಾಕೊಮ್ಮ ನೀನು ಅಂತ ಫುಲ್ ಹೀರೋಯಿನ್ ಸೀನ್ಸ್ ನಡೀತು. ನಮ್ಮ ಮಮ್ಮಿ ಡ್ಯಾಡಿನೂ ಬಂದವ್ರೆ, ನನ್ನ ಹಸ್ಬೆಂಡ್ ಬಂದವ್ರೆ. ನಾನು ಟರ್ಮಿನಲ್ 2 ಬಂದೇ ಇಲ್ಲ ರೀಸೆಂಟ್ ಆಗಿ. ಟರ್ಮಿನಲ್ 2 ರೀಚ್ ಆಗಿದ್ದೀವಿ ಎಲ್ಲ. ಇವಾಗ ನಮ್ಮ ಮಮ್ಮಿ ಎಲ್ಲ ಡ್ರಾಪ್ ಮಾಡ್ತಿದ್ದಾರೆ. ರೀಚ್ ಆಗಿದ್ದೀವಿ. ನಾನಂತೂ ಫಸ್ಟ್ ಟೈಮು ಇದಾದ್ಮೇಲೆ ಮುಂಚೆ ಬೇರೆ ಟರ್ಮಿನಲ್ 1 ಇದ್ದೆ ನಾನು ಹೋದಾಗ. ಇವಾಗ ಟರ್ಮಿನಲ್ 2 ಬಂದಿದ್ದೀನಿ. ಸೊ ಬಾಯ್ ಅಂತಿದ್ದಾರೆ. ಆಲ್ಮೋಸ್ಟು ಬೋರ್ಡಿಂಗ್ ಪಾಸ್ ಎಲ್ಲ ತೊಗೊಂಡಾಯ್ತು. ಲಗೇಜ್ ಎಲ್ಲ ಕಳಿಸ್ಬಿಟ್ವಿ. ನೋಡಿ, ಫೈನಲಿ ವಿತ್ ಮೈ ಹಸ್ಬೆಂಡ್ ಇಂಟರ್ನ್ಯಾಷನಲ್ ಟ್ರಿಪ್. ಸೊ ಫುಲ್ಲಿ ಎಕ್ಸೈಟೆಡು. ಆ್ಯಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ನಾನು ಹೋಗಿದ್ದೀನಿ, ಬಟ್ ನನ್ನ ಹಸ್ಬೆಂಡ್ ನಾವಿಬ್ಬರು ಅಲ್ಲಿ ಯಾರೋ ಪಾಪ ಬ್ಲಾಗ್ ಮಾಡುವಾಗ
ಬಂದು ವೀಡಿಯೋ ಎಲ್ಲ ಮಾಡಬಾರ್ದು ಅಂದ್ಬಿಟ್ಟಿದ್ವಿ ಇಮಿಗ್ರೇಷನ್ ಟೈಮಲ್ಲಿ. ಸೊ ಅದಕ್ಕೆ ನಾನು ಇಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಇಮಿಗ್ರೇಷನು ಆಮೇಲೆ ಏನಂತಾರೆ ಬೋರ್ಡಿಂಗ್ ಪಾಸ್ ಎಲ್ಲ ಸಿಕ್ಕಿ ಎಲ್ಲ ಲಗೇಜ್ ಎಲ್ಲ ಆಯಿತು ನೋಡಿ. ಸೊ ವೇಟಿಂಗ್ ಫಾರ್ ಫ್ಲೈಟ್ ನಾವು. ಏನೋ ಇವಾಗ 1 o'clock 1 o'clock ಇನ್ನೂ 2.5 or 3 hours ವೇಟ್ ಮಾಡಬೇಕು ಗೈಸ್. ಸೈಕಲ್ ಓಡಿಸ್ತೀರಾ ನೋಡಿ ಗೈಸ್ ನೀವು. ಸೊ ಹೌದು ಕುಡಿದ್ಬಿಟ್ಟು ಫ್ಲೈಟ್ ಹತ್ಬೋದಾ? ಇದೆಲ್ಲ ಕೊಡ್ತಾರೆ ಫ್ರೀಯಾಗಿ, ಅದೆಲ್ಲ ಫ್ರೀಯಾಗಿ ಕೊಡ್ತಾರೆ ಗೊತ್ತಿಲ್ಲ. ಓ ಅದೆಲ್ಲ ಗೊತ್ತಿಲ್ಲ. ಪ್ಲಸ್ ಆ್ಯಕ್ಚುಲಿ ನಾನು ಟರ್ಮಿನಲ್ ಟು ಫಸ್ಟ್ ಟೈಮ್ ಬಂದಿರೋದು. ಸ್ವೈಪ್ ಮಾಡಿ ಇದು ಮಾಡ್ತಾರೆ, ಅದೇನು ಅಂತ ಗೊತ್ತಿಲ್ಲ. ನೋಡು ಟ್ರೈ ಮಾಡು ನೋಡೋಣ ಹೆಂಗಿದೆ ಅಂತ. ಯಾವ ಕಡೆ ಮ್ಯಾಮ್ ನೀವು? ಅವ್ರ ಹೆಸರೇನು? ಕೃಷಿನಾ? ಕೃಷಿ ತಪ್ಪಂಡ. ಓಕೆ ಕೃಷಿ Big Boss. ಬಿಗ್ ಬಾಸ್ ಕೃಷಿ ಸಿಕ್ಕಿದ್ರು. ನಾನು ಆ್ಯಕ್ಚುಲಿ ಒಂದು ಫೋಟೋ ನೋಡಿ ಹೊರಡೋಗ್ತಿದ್ದಾರೆ. ಒಂದೇ ಒಂದು ಫೋಟೋ ತಗೊಂಡೆ ನಾನು ಮತ್ತು ನನ್ನ ಹಸ್ಬೆಂಡು ಜೊತೆಗೆ ತಗೊಳಕ್ಕಾಗಿಲ್ಲ. ಬಟ್ ಇಟ್ ವಾಸ್ ನೈಸ್. ಅವ್ರು ಎಷ್ಟು ಚೆನ್ನಾಗಿ ಮಾತಾಡೋದು. ವೀಡಿಯೋ ವ್ಲಾಗೆಲ್ಲ ಮಾಡೋಕ್ಕಾಗಿಲ್ಲ, ಬಟ್ ಜಸ್ಟ್ ಫೋಟೋ ತೊಗೊಂಡೆ ಅಷ್ಟೇ. ಎಷ್ಟೊಂದು ಜನ ವೇಟ್ ಮಾಡ್ಕೊಂಡು ನಿದ್ದೆ ಮಾಡೋದು ಎದ್ದೇಳೋದೆಲ್ಲ ಮಾಡ್ತವ್ರೆ. ನಾವು ಇವಾಗ ಅದೇ ಗೈಸ್, ನಾವು ಇವಾಗ ಇದೇ ಮಾಡಬೇಕು. 2 hour ಮಲಗಿಬಿಟ್ಟು ಎದ್ದು ಹೋಗ್ಬೇಕಷ್ಟೇ ಅಲ್ವಾ ಪ್ರಶಾಂತ? ಅಲ್ಲಿ ನೋಡಿ ಅವ್ರು ಹೋಗ್ತಿದ್ದಾರೆ. ನಮ್ಮ ಹಸ್ಬೆಂಡು ಫುಲ್ ಎಕ್ಸೈಟೆಡ್. ಹೆಂಗಿದೆ ಪ್ರಶಾಂತ? ಫುಲ್ ಎಕ್ಸೈಟೆಡಾ? ಮೊನ್ನೆಲ್ಲ ಎಕ್ಸೈಟೆಡ್ ಇರಲಿಲ್ಲಲ್ಲ, ಇವಾಗ ಫುಲ್ ಎಕ್ಸೈಟೆಡ್ ಆಗಿಬಿಟ್ಟು. ಫಸ್ಟ್ ಆಸ್ಟ್ರೇಲಿಯಾನಾ? ಸೆಕೆಂಡ್ ದುಬೈ. ಓಕೆ ನೋಡೋಣ ಇನ್ನೂ ಏನೇನೆಲ್ಲ ಮಾಡ್ತೀವಿ ವ್ಲಾಗಲ್ಲಿ ಅಂತ ನೋಡ್ತಾ ಇರಿ. ಏನೋ ಲಾಂಗ್ ಅಂದ್ಕೊಂಡು ಲಾಂಗು ಅಂದ್ಕೊಂಡು ಒಳಗಡೆ ಹೋಗಿ C5 ಮತ್ತೆ ವಾಪಸ್ ಹಿಂದ್ಗಡೆ ಕರ್ಕೊಂಡು ಬಂದಿದ್ದಾರೆ. ಅದು ಏನೋ ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಏನೋ ಇರಬೇಕು ಅಂದ್ರು. ನಮ್ಮ ಹತ್ರ ಅದಿಲ್ಲ. ನಮ್ಮ ಹತ್ರ ATM ಕಾರ್ಡ್ ಒಂದೇ. ಅದಕ್ಕೆ ಮತ್ತೆ 1 ಕಿಲೋಮೀಟರ್ ಸುತ್ತಕೊಂಡು ಮತ್ತೆ ವಾಪಸ್ ಕರ್ಕೊಂಡು ಬಂದು ಮತ್ತೆ ಅಲ್ಲಿಗೆ ಹೋಗ್ತಿದ್ದಾರೆ. ಒಂದು ಕಾಫಿಗೋಸ್ಕರ ಎಷ್ಟು ಸುತ್ತಾಡಿಸ್ತಿದ್ದಾರೆ ನೋಡಿ ಗೈಸ್. ಅವ್ರ ಹಾಟು, ನಾನು ಕೋಲ್ಡ್ ಕಾಫಿ ತಗೋತೀನಿ. ಅವರು ಹಾಟ್ ಕಾಫಿ ಇದ್ದಾರೆ. ಅವ್ರು ಹಾಟ್ ಕಾಫಿ, ನಾನು ಕೋಲ್ಡ್ ಕಾಫಿ. ಸೊ ಗೈಸ್ ಹಾಟ್ ಕಾಫಿ ನಂದು ಎಷ್ಟು? ನಂದು 280. ನಂದು ಜಾಸ್ತಿ ಗೈಸ್ ಪ್ರೈಸು. ಇನ್ನೊಂದು ಅಬ್ಸರ್ವ್ ಮಾಡಿದ್ದೀರಾ ನಮ್ಮದು ಕಾಸ್ಟ್ಯೂಮ್ ಔಟ್ಫಿಟ್ ಹೆಂಗಿದೆ ಅಂತ? ಕರೆಕ್ಟು. ನಾನು ಇನ್ಸೈಡ್ ವೈಟು, ನೀನು ಔಟ್ಸೈಡ್ ವೈಟು. ಹೆಂಗೆ? ನೀನು ಇನ್ಸೈಡ್ ಬ್ಲ್ಯಾಕು, ನಾನು ಔಟ್ಸೈಡ್ ಬ್ಲ್ಯಾಕ್. ಪ್ಯಾಂಟ್ ಎರಡು ಬ್ಲ್ಯಾಕ್. ಸೊ ಒಂಥರ ಕಾಂಟ್ರಾಸ್ಟ್ ಆಗಿ ಮಿಸ್ ಮಾಡಿಕೊಂಡು ಔಟ್ಫಿಟ್ನ ಹಾಕ್ಕೊಂಡಿದ್ದೀವಿ. ಚೆನ್ನಾಗಿರಲಿ ಅಂದ್ಬಿಟ್ಟು. ನೀನು ಸೋಡಾ ಬುಡ್ಡಿ, ನಾನು ನಾರ್ಮಲ್. ಅಲೋ ಅವಾಗಿಂದ ಸುಮ್ಮನೆ ಕೂತಿದ್ವಿ. ದುಬೈ ಫ್ಲೈಟ್ ಬೇರೆ ಯಾವುದೇ ಇರಬೇಕು, ಕೇಳೇ ಇಲ್ಲ. ದುಬೈ ಫ್ಲೈಟ್. ಎಷ್ಟು ಜನ ನಿಂತಿದ್ದಾರೆ ನೋಡಿ. ಅವಾಗಿಂದ ಸುಮ್ಮನೆ ಕೂತಿದ್ವಿ, ಯಾರೂ ಇರಲ್ಲ ನೋಡ್ರಿ ಇಷ್ಟು ಜನ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಎಮಿರೇಟ್ಸ್ ಅಲ್ವಾ? ಇನ್ನೂ ಆಗುತ್ತೆ 1/2 hour. ನೋಡಿ ಹೆಂಗಿದೆ ಡಬಲ್ ಡೆಕ್ಕರ್ ಅನ್ಸುತ್ತೆ ಎಮಿರೇಟ್ಸು. ನೋಡಿ ಆಗಿದ್ದೀವಿ ಪೀಸಾಗಿ. ಓ ಮೈ ಗಾಡ್, ಆ್ಯಕ್ಚುಲಿ ಇದು ಡಬಲ್ ಡೆಕ್ಕರ್ ಅಂತ ಹೇಳಿದ್ನಲ್ಲ ನೋಡಿ ಏನೇನೆಲ್ಲ ಕೊಟ್ಟಿದ್ದಾರೆ ನಮಗೆ. ಎಮಿರೇಟ್ಸ್ ಅಲ್ವಾ? ಸೊ ಎಮಿರೇಟ್ಸ್ ಹೆಂಗಿದೆ ಪ್ರಶಾಂತ್ ಎಕ್ಸ್ಪೀರಿಯನ್ಸ್? ಈ ಲವ್ ಸೋ ಮಚ್ ಆ್ಯಕ್ಚುಲಿ. بسم الله الرحمن الرحيم سبحان شكرا لاختيارك الطيران إمارات. ನೋಡಿ ಇನ್ನೂ ಫ್ಲೈಟ್ ಟೇಕ್ ಆಫ್ ಆಗಿಲ್ಲ. Good morning ladies and gentlemen from the flight deck. My name is Mohammed Al-Rahman. It's my pleasure to be captain this flight. Joining me on the flight deck senior first officer Jonathan. The captain is led by Purser Maria Jones. ಸೊ ಗೈಸ್ ಫೈನಲಿ ಎಮಿರೇಟ್ಸ್ ಫ್ಲೈಟ್ ಹತ್ತಿದ್ದೀವಿ. ಇವಾಗ ಒಂದು 5 to 10 minutes ಟೇಕ್ ಆಫ್ ಆಗುತ್ತೆ. ನೋಡಿ ಇಲ್ಲಿ ತೋರಿಸ್ತೀನಿ, ಫ್ಲ್ಯಾಶ್ ಲೈಟ್ ಹೊಡಿತಿದೆ. ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಇರೋದ್ರಿಂದ 4:30 ಎಲ್ಲ ಅರ್ಲಿ ಮಾರ್ನಿಂಗ್. ಇವಾಗ 5 o'clock. ನಾವು ವಿತಿನ್ 2.5 hours ನಾವು ದುಬೈ ರೀಚ್ ಆಗ್ತೀವಿ. ಮ್ಯಾಕ್ಸ್ ಟು ಮ್ಯಾಕ್ಸ್ 7 o'clock 7:10 ದುಬೈ ರೀಚ್ ಆಗ್ತೀವಿ. ಸೊ ಒಂದು ನ್ಯಾಪ್ ತೊಗೊಂಡು ಮಲ್ಗಿ ಒಂಚೂರು ಎದ್ದಷ್ಟರಲ್ಲಿ 7:30 ನಾವು ಆಲ್ರೆಡಿ ದುಬೈ ರೀಚ್ ಆಗಿರ್ತೀವಿ. ಚೆನ್ನಾಗಿದೆ, ಮಾತ್ರ ಚೆನ್ನಾಗಿದೆ. ಸೊ ಗೈಸ್ ಆಲ್ಮೋಸ್ಟ್ 8:30 ಆಗಿದೆ. ನಾವು ಫೈನಲಿ ವಿ ರೀಚ್ಡ್ ದುಬೈ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. 10-15 minutes ಇಲ್ಲಿ ಚೆಕ್ ಔಟ್ ಆಗೋದು. ನೋಡೋಣ ಹೆಂಗಿದೆ ಅಂತ. ಬಿಸಿಲು
ಮಾಡಿಸ್ಕೊ 2,000 ರೂಪಾಯಿ ಆಕ್ಟಿವೇಶನ್ 2,000ನಾ 4,000 2,400 ಎಷ್ಟು ದಿವಸಕ್ಕೆ 15 ದಿವಸಕ್ಕೆ ರೋಮಿಂಗ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಫುಲ್ಲು ಆಲ್ರೆಡಿ ಇದು ಲ್ಯಾಂಡಿಂಗ್ ಆಗಿ ಮುಂಚೆನೇ ನೆಟ್ವರ್ಕ್ ಆನ್ ಮಾಡ್ಕೊಂಬಿಟ್ಟು ಸೊ ಗೈಸ್ ನೋಡಿ ಫೈನಲಿ ಇಲ್ಲೂ HSBC ಕಂಪ್ನಿ ಐತೆ ನೋಡಿ ನಮ್ಮ ಹಿಂಗೈತೆ ಬ್ಯಾಗೇಜ್ ರಿಕ್ಲೈನ್ ಮಾಡೋಕ್ಕೆ ನಾವು ಇಲ್ಲಿ ನಿಂತಿದ್ದೀವಿ ನೋಡಿ ಎಷ್ಟು ದೊಡ್ಡದಾಗೈತೆ ಲಿಫ್ಟು ಬ್ಯಾಗೇಜ್ ಕೌಂಟರ್ ಮೆಟ್ರೋ ಬ್ಯಾಗ್ ಕಲೆಕ್ಟ್ ಮಾಡೋಕ್ಕೆ ಮೆಟ್ರೋದಲ್ಲಿ ಹೋಗಿ ಮೆಟ್ರೋದಲ್ಲಿ ಬರಬೇಕು. ಆ್ಯಕ್ಚುಲಿ ಇದು ಲಾಸ್ಟ್ ಟೈಮ್ ನಾನು ದುಬೈಯಿಂದ ಇಂಡಿಯಾಗೆ ಬರಬೇಕಿತ್ತು ಈ ಸತಿ ಅಲ್ಲಿ ಇಂಡಿಯಾದಲ್ಲಿ ನಾವು ನಂಬರ್ 2 ನಮ್ಮ ಲಗೇಜ್ ಬರುತ್ತೆ ವೇಟ್ ಮಾಡ್ತಾ ಇದ್ದೀವಿ ಫೈನಲಿ ಆಚೆ ಬಂದಿದ್ದೀವಿ ಲಗೇಜ್ ಎತ್ಕೊಂಡು ಓಡೋದೆ ವಿಡಿಯೋ ಬೇರೆ ಮಾಡು ಬೇಗ ಅಂತ ಹೇಳ್ತವ್ರೆ ನೋಡೋಣ ಎಲ್ಲಿದೆ ಇವ್ರ ಹೆಸರು ಅಂತ ಕಳ್ಳ ಭಾರಿ ಇವ್ರ ಹೆಸರು ಮಾತ್ರ ಹಾಕ್ಸ್ಕೊಂಬಿಟ್ಟಿದ್ದಾರೆ ನನ್ನ ಹೆಸರು ಮಾತ್ರ ಹಾಕ್ಸಿಲ್ಲ ನೋಡೋಣ ಎಲ್ಲಿದ್ದಾರೆ ಆ ಸೈಡ್ ಹೋಗು ಆ ಸೈಡ್ ಎಲ್ಲಿ ಪ್ರಶಾಂತ್ ಗೌಡ ಪ್ರಶಾಂತ್ ಇದೇ ದುಬೈ ಏರ್ಪೋರ್ಟ್ ಹೆಂಗಿದೆ ನೋಡಿ ನಾನು 2017 ಬಂದಾಗ ಮಿಡ್ ನೈಟ್ ಬಂದಿದ್ದೆ ಇದು ಬೆಳಗಿನ ಜಾವ ಹೋಗುವಾಗೂ ನಾನು ಸ್ವಲ್ಪ ನೈಟ್ ಹತ್ರನೇ ಹೋಗಿದ್ದೆ ಏರ್ಪೋರ್ಟ್ಗೆ ಸೊ ಇವಾಗ ಬೆಳಗ್ಗೆನೇ ಬಂದಿರೋದ್ರಿಂದ ನೋಡಿ ಹೆಂಗೆ ಬರ್ತದೆ ಕಾರ್ಗಳೆಲ್ಲ ದುಬೈ ರೀಚ್ ಆಗಿದ್ದೀವಿ ವೆರಿ ಎಕ್ಸೈಟೆಡ್ ಇನ್ನೂ 5-6 ಡೇಸ್ ನಾವು ದುಬೈಲೇ ಇರ್ತೀವಿ ಫುಲ್ ಎಂಜಾಯ್ ಮಾಡಿಕೊಂಡು 5-6 ಡೇಸ್ ಫುಲ್ ದುಬೈ ಬ್ಲಾಗ್ಸೇ ಇರುತ್ತೆ ನಿಮಗೆ ನಾವೇ ಎಷ್ಟು ಎಂಜಾಯ್ ಮಾಡ್ತೀವೋ ನೀವು ನನ್ನ ಬ್ಲಾಗ್ಸ್ ನೋಡಿ ಎಂಜಾಯ್ ಮಾಡಿ ಗೈಸ್ ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ರೂಮ್ಗೆ ಹೋದ್ಮೇಲೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಬಾಯ್ ಮಾಡಬೇಡಿ ಏನು ಮಾಡಬೇಕು ಗೊತ್ತಲ್ಲ ಗೈಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಬ್ಲಾಗ್ಗೆ ವೇಟ್ ಮಾಡ್ತಾ ಇರಿ